ಹಣವು ಜಗತ್ತನ್ನು ಬದಲಾಯಿಸಿತು, ಆದರೆ ಮಾನವರು ಅದನ್ನು ಉಳಿಸಿದ ವಿಧಾನವು ಇನ್ನೂ ಹೆಚ್ಚಿನ ಬದಲಾವಣೆಯನ್ನು ತಂದಿತು. ಸಾವಿರಾರು ವರ್ಷಗಳ ಹಿಂದೆ ಜನರು ಬ್ಯಾಂಕುಗಳನ್ನು ನಂಬುತ್ತಿರಲಿಲ್ಲ, ಏಕೆಂದರೆ ಬ್ಯಾಂಕುಗಳು ಅಸ್ತಿತ್ವದಲ್ಲೇ ಇರಲಿಲ್ಲ. ಆದ್ದರಿಂದ ಕುಟುಂಬಗಳು ತಮ್ಮ ಸಂಪತ್ತನ್ನು ಮಣ್ಣಿನ ಮಡಕೆಗಳ ಒಳಗೆ ಬಚ್ಚಿಟ್ಟು ಭೂಮಿಯ ಆಳದಲ್ಲಿ ಹೂತಿಡುತ್ತಿದ್ದರು. ಶತಮಾನಗಳ ಕಾಲ ಸಂಪತ್ತನ್ನು ರಕ್ಷಿಸಲು ಚಿನ್ನವು ಅತ್ಯಂತ ಸುರಕ್ಷಿತವಾದ ಮಾರ್ಗವಾಯಿತು. ರಾಜರುಗಳು ಭಾರಿ ನಿಧಿಗಳನ್ನು ಕಟ್ಟುನಿಟ್ಟಾದ ಕಾವಲು ಇರುವ ಕೋಟೆಗಳ ಒಳಗೆ ಸಂಗ್ರಹಿಸಿಡುತ್ತಿದ್ದರು. ಆದರೆ ಭಾರಿ ಪ್ರಮಾಣದ ಚಿನ್ನವನ್ನು ಎಲ್ಲೆಂದರಲ್ಲಿ ಹೊತ್ತೊಯ್ಯುವುದು ಅಪಾಯಕಾರಿಯಾಗಿತ್ತು ಮತ್ತು ಕಳ್ಳರು ಎಲ್ಲೆಡೆ ಇದ್ದರು. ಆಗಲೇ ಆರಂಭಿಕ ಲೇವಾದೇವಿಗಾರರು, ಹಣ ಸಾಲ ನೀಡುವವರು ನಿಧಾನವಾಗಿ ಇತಿಹಾಸವನ್ನು ಬದಲಾಯಿಸಲು ಪ್ರಾರಂಭಿಸಿದರು. ಜನರು ತಮ್ಮ ಹಣವನ್ನು ರಕ್ಷಿಸಲು ಶ್ರೀಮಂತ ವ್ಯಾಪಾರಿಗಳನ್ನು ನಂಬಲು ಪ್ರಾರಂಭಿಸಿದರು. ಅಂತಿಮವಾಗಿ ಜಗತ್ತು ಮೊದಲ ನಿಜವಾದ ಬ್ಯಾಂಕುಗಳ ಉದಯವನ್ನು ಕಂಡಿತು. ಅಂದಹಾಗೆ ಮೊಟ್ಟಮೊದಲ ಬಾರಿಗೆ ಪ್ರಾರಂಭವಾದ ಬ್ಯಾಂಕ್ ಯಾವುದು ಎಂದು ನಿಮಗೆ ತಿಳಿದಿದೆಯೇ? ಆದರೆ ಭಾರವಾದ ಚಿನ್ನ ಮತ್ತು ಬೆಳ್ಳಿಯನ್ನು ಸಂಗ್ರಹಿಸುವುದು ಅಂದಿನ ಬ್ಯಾಂಕುಗಳಿಗೆ ಕಷ್ಟವಾಯಿತು. ಆದ್ದರಿಂದ ಬ್ಯಾಂಕುಗಳು ಅದಕ್ಕೆ ಬದಲಾಗಿ ಜನರಿಗೆ ಕಾಗದದ ರಶೀದಿಗಳನ್ನು ನೀಡಲು ಪ್ರಾರಂಭಿಸಿದವು ಮತ್ತು ನಿಧಾನವಾಗಿ ಆ ರಶೀದಿಗಳೇ ಹಣವಾಗಿ ರೂಪಾಂತರಗೊಂಡವು. ಕಾಗದದ ಹಣವು ಉಳಿತಾಯವನ್ನು ಸುಲಭಗೊಳಿಸಿತು, ಆದರೆ ಜನರು ಸಂಪತ್ತನ್ನು ನೋಡುವ ವಿಧಾನವನ್ನು ಸಹ ಬದಲಾಯಿಸಿತು. ಹಠಾತ್ತನೆ ಸಂಪತ್ತು ಎಂದರೆ ಕೇವಲ ಭಾರವಾದ ಚಿನ್ನ ಮಾತ್ರವಾಗಿ ಉಳಿಯಲಿಲ್ಲ. ಬ್ಯಾಂಕುಗಳು ಶಕ್ತಿಶಾಲಿಯಾದವು ಮತ್ತು ಆಧುನಿಕ ಆರ್ಥಿಕತೆಗಳು ಜನ್ಮ ತಾಳಿದವು. ಜನರು ಹಣವನ್ನು ಕೈಯಲ್ಲಿ ಕೊಂಡೊಯ್ಯುವುದನ್ನು ನಿಲ್ಲಿಸಿ ಪ್ಲಾಸ್ಟಿಕ್ ಕಾರ್ಡುಗಳನ್ನು ನಂಬಲು ಪ್ರಾರಂಭಿಸಿದವು. ನಂತರ ಕ್ರೆಡಿಟ್ ಕಾರ್ಡುಗಳು ಬಂದವು. ಇವು ಹಣ ಖರ್ಚು ಮಾಡುವ ವಿಧಾನವನ್ನೇ ಶಾಶ್ವತವಾಗಿ ಬದಲಾಯಿಸಿದವು ಮತ್ತು ಇಂದು ಹಣವು ಸಂಪೂರ್ಣವಾಗಿ ಡಿಜಿಟಲ್ ಆಗುತ್ತಿದೆ. ಕೆಲವು ಜನರು ಈಗ ಭೌತಿಕವಾಗಿ ಅಸ್ತಿತ್ವದಲ್ಲಿ ಇಲ್ಲದ ಹಣವನ್ನು ಉಳಿಸುತ್ತಿದ್ದಾರೆ. ಹೂತಿಟ್ಟ ಚಿನ್ನದಿಂದ ಹಿಡಿದು ಕಣ್ಣಿಗೆ ಕಾಣಿಸದ ಡಿಜಿಟಲ್ ಸಂಖ್ಯೆಗಳವರೆಗೆ ಮಾನವ ಕುಲವು ಸಂಪತ್ತಿನ ಅರ್ಥವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ. ಆದರೆ ಒಂದು ವಿಷಯ ಮಾತ್ರ ಎಂದಿಗೂ ಬದಲಾಗಲಿಲ್ಲ. ಸಾವಿರಾರು ವರ್ಷಗಳಿಂದ ಮಾನವರು ಒಂದೇ ಒಂದು ವಿಷಯಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಾರೆ: ತಮ್ಮ ಸಂಪತ್ತನ್ನು, ತಮ್ಮ ಕುಟುಂಬಗಳನ್ನು ರಕ್ಷಿಸಲು ಮತ್ತು ತಮ್ಮ ಕನಸಿನ ಸುಖಕರ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಲು ಅತ್ಯಂತ ಸುರಕ್ಷಿತವಾದ ಮಾರ್ಗಗಳಿಗಾಗಿ ಅವರು ಹುಡುಕುತ್ತಿದ್ದಾರೆ.